ಭಾಳ ಮುಖ್ಯವಾಗಿ ಇವತ್ತು 3 ಸ್ಟೋರಿ. ಒಂದು ವಕ್ಫ್ಗೆ ಸಂಬಂಧಪಟ್ಟ ಹಾಗೆ, ಇದರ ಬಗ್ಗೆ ಅಭಿಷೇಕ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಿನ್ನೆ ಅಹೋರಾತ್ರಿ ತನಕ ಅಲ್ಲಿ ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ಆ ಬಿಲ್ ಮಂಡನೆಗಾಗಿ ಸಾಕಷ್ಟು ಮಾತುಗಳೆಲ್ಲ ಆಯಿತು. ಆ ನಡುವೆ ಅಖಿಲೇಶ್ ಯಾದವ್ ಒಂದು ಮಾತನ್ನು ಮಿಡ್ಲಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಇರಲಿ, ಅದರ ಮಧ್ಯದಲ್ಲಿ ಇಷ್ಟು ವಿಶ್ವದ ಅತಿ ದೊಡ್ಡ ಪಾರ್ಟಿ ಅಂತ ಹೇಳ್ತೀರಿ, ನಿಮಗೊಂದು ಅಧ್ಯಕ್ಷರನ್ನು ಮಾಡೋಕ್ಕಾಗಿಲ್ಲ ಇಲ್ಲಿ ತನಕ ಅಂತ ಹೇಳ್ತಾರೆ. ಆಗ ಸಡನ್ನಾಗಿ ಅಮಿತ್ ಶಾ ಅಂತ ಹೇಳ್ತಾರೆ, ಹೌದು ನಮಗೆ ಅಧ್ಯಕ್ಷನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ, ನಮ್ಮ ಮುಂದೆ ಯಾರೆಲ್ಲ ಕೂತಿದ್ದಾರೆ ಪಾರ್ಟಿಗಳು ಆ 5 ಕುಟುಂಬದಲ್ಲಿ ಅಧ್ಯಕ್ಷರಾಗೋದು ನಿಮಗೆ ಭಾಳ ಈಸಿ. ನೀವು ಪಟ್ಟ ಅಂತ ಹೇಳಿದ್ರೆ 2 ನಿಮಿಷದಲ್ಲಿ ನಿಮ್ಮ ಕುಟುಂಬದವರು ಅಧ್ಯಕ್ಷರಾಗ್ತಾರೆ. ನೀವು ನೋಡಿ 25 ವರ್ಷ ಅಧ್ಯಕ್ಷರಾಗಿರ್ತೀರಿ, ನಮ್ಮದು ಹಾಗಲ್ಲ, 12-13 ಕೋಟಿ ಜನರನ್ನು ಕೇಳಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಭಾಳ ಹಾಸ್ಯ ಚಟಾಕಿ ಆರಿಸಿದ್ರು. ಅದಕ್ಕೆ ಅವರು ಕೂಡ ಇಬ್ಬರು ಕೂಡ ಅದನ್ನು ಭಾಳ ಪಾಸಿಟಿವ್ ಆಗಿ ತೊಗೊಂಡ್ರು. ಅಭಿಷೇಕ್ ಇವತ್ತು ಈ ವಕ್ಫ್ ಬಗ್ಗೆ ಮಾತಾಡ್ತಾರೆ. ವಿನೋದ್ ಮತ್ತೊಂದು 2ನೇ ಅತಿ ದೊಡ್ಡ ಸುದ್ದಿ ಏನಪ್ಪ ಅಂದರೆ, ಏನು ಬಿಟ್ಟರು ಬಿಡದಿ ಮಾಯೆ. ಬಿಡದಿ ಮಾಯೆ, ಇದು ಬಿಡದಿಗಿಂತ ಸ್ವಲ್ಪ ಆ ಕಡೆ ಮೂಢ ಹಗರಣ. ಈ ಮುಗೀತು 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 ಅಂತ ಹೇಳುವಾಗ ಈ ನನಗೆ ಇವ್ರದ್ದು ಪಿಕ್ಚರ್ ಅಭಿ ಬಾಕಿ, ಇದು ಈ ಸಾಧು ಕೋಕಿಲದ ಕಾಮಿಡಿ ಇದೆಯಲ್ಲ, ಬರ್ತಾ ಇದೆ ಆಯಿತಾ, ಇದು ಸಾಯಿ ಕೃಷ್ಣಂದು ಇದು ಬರ್ತಾ ಇದೆ ಮತ್ತೊಮ್ಮೆ ಬರ್ತಾ ಇದೆ. ಈ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಪಾರ್ಟಿಯವರು ಬರ್ತಾ ಇಲ್ಲ ಏನೂ ಆಗುತ್ತೆ ಅಂತ. ಇದು ಮತ್ತೆ ಅದೇನೋ ಇಡಿಯಕ್ಕಳ ಅಂತೆ, ಮತ್ತೊಂದು ಏನೋ ಆಗ್ತದೆ ಅದರ ಬಗ್ಗೆ. ಅವರು ಲೈವಲ್ಲಿ ಇನ್ನೂ ಇದೆ. ಹೌದು, ಪ್ರತಿ ಸಲ ನಾವು ಹೊರದಾಗ ಎಲ್ಲ ಕಂಪ್ಲೀಟ್ ಮುಗೀತು ಅಂತ ಹೇಳಿದ್ರೆ ಮತ್ತೆ ಶುರು ಆಗುತ್ತೆ. ಚಂದ್ರು ಆಮೇಲೆ ಈ 3ನೇ ಅತಿ ದೊಡ್ಡ ಸುದ್ದಿ, ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿ ಇವರು ಕೂಡ ಮಾಡ್ತಾ ಇದ್ದಾರೆ, ಯಾರು BJP ಅವರು ಕೂಡ. ಅದರ ಬಗ್ಗೆ ಕೂಡ ಕೊಡ್ತೀನಿ. ಮೊದಲ ಸ್ಟೋರಿ ತಗೊಳ್ಳಿ. ಫೈನಲಿ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಬಹು ನಿರೀಕ್ಷಿತ ಮತ್ತು ಹೆಚ್ಚು ಚರ್ಚಿತ ವಿಷಯ ಅಂತಂದ್ರೆ ಈ ವಕ್ಫ್ ಮಸೂದೆ. ಇದು ಲೋಕಸಭೆಯಲ್ಲಿ ನಿನ್ನೆ ಪಾಸ್ ಆಗಿದೆ. ರಾತ್ರಿ 2 ಗಂಟೆ ಆಯ್ತು. ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಇದು ಅಧಿಕೃತವಾಗಿ ಪಾಸ್ ಆಯಿತು. ಲೋಕಸಭೆಯಲ್ಲಿ NDA ಒಗ್ಗಟ್ಟು ಪ್ರದರ್ಶನ ಮಾಡಿತು. ಐತಿಹಾಸಿಕ ಮಸೂದೆ ತಿದ್ದುಪಡಿಗೆ ದೊಡ್ಡ ಗೆಲುವು ಸಿಕ್ಕಂತಾಯಿತು NDAಗೆ. ವಕ್ಫ್ ತಿದ್ದುಪಡಿ ಮಸೂದೆ ಪರ ಬರೋಬ್ಬರಿ 288 ಮತಗಳ ಚಲಾವಣೆ ಆಯಿತು. ಮಸೂದೆಯ ವಿರುದ್ಧ 232 ಮತಗಳ ಚಲಾವಣೆ ಆಯಿತು. ಇನ್ನ ಈಗಿರೋದು ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆಯಾಗುತ್ತೆ. ಅಲ್ಲಿಯೂ ಕೂಡ ಮತಗಳ ಚಲಾವಣೆ ಆಗುತ್ತೆ. ಮೊದಲು ಧ್ವನಿ ಮತ, ತದನಂತರ ಡಿವಿಷನ್ ಕಳಿಸ್ತಾರೆ. ಸೊ ಇಲ್ಲಿಯೂ ಕೂಡ ಅಷ್ಟೇ ಸಂಖ್ಯಾಬಲವಂತೂ ಇದ್ದೇ ಇದೆ. ಒಂದು ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು, ಆಗ್ಲೇ ಹೇಳ್ದಂಗೆ 1-2 ಆಚೆ ಈಚೆ ಆಗ್ಬೋದು ಅಂತ ಹೇಳಿ. ಬಟ್ ಅಷ್ಟೇ, ಈಗ ಟೋಟಲ್ ಇರೋದು 543. 543. ಕರ್ನಾಟಕದಲ್ಲಿರೋದಷ್ಟು ವಿಧಾನಸಭೆ 224. ನಾವು ವೆರಿ ಈಸಿ ಸಿಂಪಲ್, ಏನು ಬಹುಮತ ಅಂತಂದರೆ ಅಂತ 100 ಇದ್ದರೆ 51. ಈಗ ಗೋವಾದಲ್ಲಿ 60 ಇದೆ, 31 ಬಂದವರು ಅಧಿಕಾರ. ಹೆಂಗೆ 60 30 1 ಜಾಸ್ತಿ. 100 ಇದ್ದರೆ 100 ಇಲ್ಲ ಸದ್ಯಕ್ಕೆ, 51 ಬಂದವರು ಅಧಿಕಾರ. ಕರ್ನಾಟಕದಲ್ಲಿ 224, ಅದರ ಅರ್ಧ ಎಷ್ಟು 112, 113 ಬಂದವರು ಅಧಿಕಾರಕ್ಕೆ. ಅವತ್ತು 110 ಬಂತು ನೋಡಿ ಯಡಿಯೂರಪ್ಪನವರಿಗೆ. 3 ಕೊರತೆ ಇತ್ತು, ಆದರೆ ಅವರು 5 ಜನರನ್ನು ಕರ್ಕೊಂಬರ್ತಾರೆ. ಆಮೇಲೆ ಒಂದು 10 ಜನ ಜಾಸ್ತಿ ಮಾಡ್ತಾರೆ. ಕರ್ನಾಟಕದಲ್ಲಿ ಈಗ 224ರಲ್ಲಿ ಕಾಂಗ್ರೆಸ್ಸು 113 ಬೇಕಿರೋದು, 136, 137, 138, 139 ತನಕ ಇದೆ. ಇಲ್ಲಿ 543 ಅರ್ಧ ಎಷ್ಟು 271. 272 ಯಾರಿಗೆ ಬರುತ್ತೆ ಅವ್ರು ಗೆಲ್ತಾರೆ, ಅಥವಾ ಇದು ಪಾಸ್ ಆಗುತ್ತೆ. ಆಮೇಲೆ ಲೋಕಸಭೆಯಲ್ಲಿ ಬಹುಮತಕ್ಕೂ ಅದೇ ಬೇಕಿರೋದು. 2014ರಲ್ಲಿ ಏನಾಯಿತು, BJP NDA ಮೈತ್ರಿಕೂಟವಾಗಿ ಹೋಯಿತು. 543ರಲ್ಲಿ 282 ಗೆಲ್ತು. ಅಂದರೆ ಬಹುಮತಕ್ಕೆ ಬೇಕಿರೋದೆಷ್ಟು 272, 10 ಜಾಸ್ತಿ ಬಂತು. ಹಾಗಾಗಿ BJP ಏಕಮೇವ ದ್ವಿತೀಯವಾಗಿ ವೆರಿ ಫಸ್ಟ್ ಟೈಮ್ ಲೋಕಸಭೆಯಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕೇಂದ್ರದಲ್ಲಿ. 2019ರಲ್ಲಿ ಚುನಾವಣೆ ಆಯಿತು. ಆಗ 543ರಲ್ಲಿ ಬೇಕಿರೋದು, ಆಗಲೂ ಕೂಡ 272. 282 2014ರಲ್ಲಿ ಬಂದಿದ್ದರು. 2019ರಲ್ಲಿ 303 ಬಂದರು. 303 ಆಗಲೂ ಕೂಡ ಅವರು NDA ಇದ್ದ ಕಾರಣಕ್ಕಾಗಿ NDA ಅವ್ರ ಜೊತೆ ಹೋದ್ರು. ನೀವು ಬೇಡಪ್ಪ ಅಂತ ಅವ್ರು ಕಳಿಸ್ಬಿಡಲಿಲ್ಲ. ಕೆಲವ್ರಿಗೆ ಹಂಗಿರ್ತದೆ, ನೀವು ಅಗತ್ಯ ಇಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ. ಹಂಗೆ ಮಾಡಲಿಲ್ಲ, ಜೊತೆಗೆ ಬಂದರು. ಅದು ಈ ಬಾರಿ ಲಾಭ ಆಯಿತು. ಈ ಬಾರಿ ಏನಾಯ್ತು, ಎಲ್ಲ ಪಕ್ಷಗಳೆಲ್ಲ ಹಿಂಗೆ ಮಾಡಿದ್ರಾಗಲ್ಲ ಅಂತೇಳಿ ಇಂಡಿ ಮೈತ್ರಿಕೂಟ ಮಾಡ್ತು. ಹಾಗಾಗಿ ಸ್ವಲ್ಪ ಸೋಲುದಾದರೆ ಹಿನ್ನಡೆ ಆಯಿತು. 303 ಬಂದಂಥ BJP ನೇರವಾಗಿ 240ಕ್ಕೆ ಬಂದಿಳಿಯಿತು.
240 ಬಂದಿದ್ದಾಗ 272 ಹೆಂಗೆ ಬರುತ್ತೆ ಅಂತಂದ್ರೆ ಅಲ್ಲಿ ನಿತೀಶ್ ಕುಮಾರ್ ಬೇಕಾಗುತ್ತೆ ಮತ್ತು TDP ಬೇಕಾಗುತ್ತೆ, ಉಳಿದವರೆಲ್ಲ ಬೇಕಾಗುತ್ತೆ. ನಾವು ಲಿಸ್ಟ್ ತೋರಿಸಿದ್ದೀವಿ. ಇವನ್ ನಿನ್ನೆಯೂ ಕೂಡ ಅಷ್ಟೇ ಸರ್, ಈಗ 3 ಸಲಹೆಗಳನ್ನ ಕೊಟ್ಟರು. ಈ ರೀತಿ ತಿದ್ದುಪಡಿ ಮಾಡಿ ನೀವು ಮಸೂದೆ ತಗೊಂಬನ್ನಿ ಅಂತ TDP ಅವರು ಹೇಳಿ, ಅವರು 16 ಜನ MP ಗಳಿದ್ದಾರೆ TDP. ಇವನ್ ಮಾಡಿದ್ದು ಶಿವಸೇನಾ 3 ಅಂದ್ರೆ DC-ಗೆ ಅಧಿಕಾರವನ್ನು ಕೊಡಬೇಕು. ಆಮೇಲೆ ಬಹಳ ವರ್ಷಗಳಿಂದ ಒಂದು ಧಾರ್ಮಿಕ ಸಂಸ್ಥೆಯ ಅಡಿಯಲ್ಲಿ ಆ ಜಮೀನ್ ಇತ್ತು ಅಂತಂದ್ರೆ ಅವರು ಅದನ್ನ ಉಪಭೋಗ ಮಾಡ್ತಾ ಇದ್ರು ಅಂತಂದ್ರೆ, ದಾಖಲೆಗಳು ಇರ್ಲಿಲ್ಲ ಅಂತಂದ್ರು ನೀವು ಅವ್ರಿಗೇನೆ ಕೊಟ್ಟು ಬಿಡಿ, ನಮ್ದೇನು ತಕರಾರಿಲ್ಲ ಅಂತ ಅವರು. ಅಂದ್ರೆ ಮೂರನೇ ವ್ಯಕ್ತಿ ತಕರಾರು ಇಲ್ಲದೆ ಇದ್ರೆ, ಈಗ ಒಂದು ಜಾಗ ಇದೆ, ನಾನೀಗ ವಕ್ಫ್ನ ಒಂದು ಜಾಗ ಇದೆ, ಅದು ಸಾಧಾರಣವಾಗಿ 200 ಏನೋ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹತ್ರ ಅದರ ದಾಖಲೆ ಇಲ್ಲ, ಹಾಗಂತ ಅದು ನನ್ನದು ಅಂತ ಬೇರೆಯವ್ರದ್ದು ತಕರಾರು ಇಲ್ಲ, ಅಂಥದನ್ನು ಕೊಟ್ಬಿಡಿ ಅಂತ. ಆ ಥರ ಅಲ್ವಾ ನೀವು ಹೇಳ್ತಿರೋದು? ಇಲ್ಲಿ ತಕರಾರು ಎಕ್ಸಾಂಪಲ್ ಒಂದು ಜಾಗ ಇದೆ, 70 ವರ್ಷದಿಂದ ಒಬ್ಬ ಯಾವ್ದೋ ಒಂದು ಕಮಿಟಿ ಅವರು, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಕಮಿಟಿ ಅವರು ಅದರ ಉಪಭೋಗ ಮಾಡ್ತಿದ್ದಾರೆ. ಆದ್ರೆ 70 ವರ್ಷದ ಹಿಂದಿನ ಅವ್ರ ಹತ್ರ ದಾಖಲೆನೇ ಇಲ್ಲ, ಅಥವಾ 70 ವರ್ಷದಿಂದ ನಾವೇದನ್ ಮಾಡ್ತೀವಿ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಬಟ್ ಎಲ್ಲರೂ ಅಲ್ಲಿ ಇರೋರು ನೋಡಿದಾರೆ, ಹೌದು 70 ವರ್ಷದಿಂದ ಅದೇ ಸಂಸ್ಥೆಯಲ್ಲಿದೆ ಅಂತಂದ್ರೆ ವಕ್ಫ್ಗೆ ಬಿಟ್ಕೊಟ್ಬಿಡಿ ಅದನ್ನ ಅಂತ ಅವ್ರು TDP ಅವ್ರು ಹೇಳ್ತಾರೆ. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿರೋದು. ಈಗ ಇಲ್ಲಿ ಇದು ಒಂದು ಪ್ರಾಬ್ಲಮ್ಗೂ ಕಾರಣವಾಯಿತು ಅಂತ ಹೇಳ್ತೀನಿ ಈ ಹಿಂದೆ. ಹೇಗೆ ಈಗ ನೀವೇನು ಹೇಳಿದ್ರಿ, ಅಲ್ಲಿ ಮುಸ್ಲಿಮರು ಮಾಡ್ತಾ ಇದ್ರು ಅಥವಾ ಯಾರೋ ಒಂದು ಮಾಡ್ತಾ ಇದ್ರು, 70 ವರ್ಷದ ಹಿಂದೆ ಮಾಡ್ತಾ ಇದ್ರು, ಅವ್ರಿಗೆ ಬಿಟ್ಕೊಡಿ, ಅವ್ರು ಮಾಡ್ತಾ ಇದ್ರು ನೋಡಿ. ಈಗ ರಾಜಣ್ಣ, ಶೀನಣ್ಣ, ಯಾಕೂಬು ಮತ್ತೊಬ್ಬ 100 ವರ್ಷಗಳಿಂದ ಇದು ಮಾಡ್ತಾ ಇದ್ದಾನೇನು, ಕೃಷಿ ಮಾಡ್ತಾ ಇದ್ದಾನೆ, ಒಂದು ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ದಾನೆ. ಅವನ ಬಳಿನೂ ದಾಖಲೆ ಇಲ್ಲ, ದಾಖಲೆ ಇಲ್ಲ. ಆರ್ಟಿಕಲ್ 40 ಇದೆಯಲ್ಲ, ಒಂದು ಅವಕಾಶ ಕೊಟ್ಟಿದ್ದಾರಲ್ಲ 1995 ಆ ಆರ್ಟಿಕಲ್ 40 ಪ್ರಕಾರ ಈ ವಕ್ಫ್ ಬೋರ್ಡ್ ಆ ಜಾಗವನ್ನು ಅದು ನನ್ನ ಜಾಗ ಅಂತ ಹೇಳಿದಾಗ ಅಲ್ಲಿ ಏನಾಗತ್ತೆ, ನಾನು ಡಾಕ್ಯುಮೆಂಟ್ ತೋರಿಸ್ಬೇಕು ಅಂತಿಲ್ಲ, ಅವನು ಡಾಕ್ಯುಮೆಂಟ್ ತೋರಿಸ್ಬೇಕಾಗ ಸತ್ತಾವ, ಅವನ ಹತ್ರ ಇಲ್ಲ ಡಾಕ್ಯುಮೆಂಟ್, ಇಲ್ಲಿ ಇದ್ದದ್ದೇನು ಅವನು ತೋರಿಸ್ಬೇಕು ಡಾಕ್ಯುಮೆಂಟ್ ಇದು ನಂದು ಅಂತೇಳಿ. ನೀವು ಹೇಳಿದ್ರಲ್ಲ ಈಗ TDP ಹೇಳ್ದಂಗೆ, ಅವನ ಹತ್ರ ಇಲ್ಲ, 70-80 ವರ್ಷ ಆಯ್ತು ಇಲ್ಲ, ಬಟ್ ಯಾರು ಅದನ್ನು ಕೇರ್ ಮಾಡ್ತಾ ಇಲ್ಲ, ಓಕೆ ಅವನದೇ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತೇಳಿ. ಆಗ ಅವನು ಸತ್ತ. ಯಾಕಂತಂದರೆ ಇವ್ರಿಗೆ ನಿನ್ನ ಹತ್ರ ಇಲ್ಲೋ ಡಾಕ್ಯುಮೆಂಟ್ ನನಗೆ ಕೊಡು, ಅದು ಪ್ರಾಬ್ಲಮ್ ಆಗಿದೆ ಇಲ್ಲಿ ತನಕ. ಅದು ಈಗ ಬದಲಾವಣೆ ಆಗುತ್ತೆ ಅಂತೇಳಿ ಅಷ್ಟು ಸುಲಭದಲ್ಲಿ ಅದು ಅರ್ಥ ಆಗಲ್ಲ. ನೀವೊಂದು ವಿಶೇಷವಾದಂಥ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಇವತ್ತು 3 ಸ್ಟೋರಿ, ಒಂದು ವಕ್ಫ್ಗೆ ಸಂಬಂಧಪಟ್ಟ ಹಾಗೆ, ಇದರ ಬಗ್ಗೆ ಅಭಿಷೇಕ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಿನ್ನೆ ಅಹೋರಾತ್ರಿ ತನಕ ಅಲ್ಲಿ ಸದನದಲ್ಲಿ ಅಂದರೆ ಲೋಕಸಭೆಯಲ್ಲಿ ಆ ಬಿಲ್ ಮಂಡನೆಗಾಗಿ ಸಾಕಷ್ಟು ಮಾತುಗಳೆಲ್ಲ ಆಯಿತು. ಆ ನಡುವೆ ಅಖಿಲೇಶ್ ಯಾದವ್ ಒಂದು ಮಾತನ್ನು ಮಿಡ್ಲಲ್ಲಿ ಹೇಳ್ತಾರೆ, ಇಷ್ಟೆಲ್ಲ ಇರಲಿ, ಅದರ ಮಧ್ಯದಲ್ಲಿ ಇಷ್ಟು ವಿಶ್ವದ ಅತಿ ದೊಡ್ಡ ಪಾರ್ಟಿ ಅಂತ ಹೇಳ್ತೀರಿ, ನಿಮಗೊಂದು ಅಧ್ಯಕ್ಷನ ಮಾಡೋಕ್ಕಾಗಿಲ್ಲ ಇಲ್ಲಿ ತನಕ ಅಂತ ಹೇಳ್ತಾರೆ. ಆಗ ಸಡನ್ನಾಗಿ ಅಮಿತ್ ಶಾ ಅಂತ ಹೇಳ್ತಾರೆ, ಹೌದು ನಮಗೆ ಅಧ್ಯಕ್ಷನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ, ನಮ್ಮ ಮುಂದೆ ಯಾರೆಲ್ಲ ಕೂತಿದ್ದಾರೆ ಪಾರ್ಟಿಗಳು, ಆ 5 ಕುಟುಂಬದಲ್ಲೇ ಅಧ್ಯಕ್ಷರಾಗೋದು ನಿಮಗೆ ಭಾಳ ಈಸಿ, ನೀವು ಪಟ್ಟ ಅಂತ ಹೇಳಿದ್ರೆ 2 ನಿಮಿಷದಲ್ಲಿ ನಿಮ್ಮ ಕುಟುಂಬದವರು ಅಧ್ಯಕ್ಷರಾಗ್ತಾರೆ. ನೀವು ನೋಡಿ 25 ವರ್ಷ ಅಧ್ಯಕ್ಷರಾಗಿರ್ತೀರಿ, ನಮ್ಮದು ಹಾಗಲ್ಲ, 12